ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ವಿಧಿ ಎಷ್ಟು ಕ್ರೂರ ಅಂತ ಅನಿಸ್ಬಿಡುತ್ತೆ. ಈ ಕರುಣಾಜನಕ ಕತೆ ಹೇಳೋದಕ್ಕಿಂತ ಮುಂಚೆ ಈ ತ್ಯಾಗಮಹಿ ಮಹಿಳೆಯಾದಂಥ ಅರ್ಚನಾ ಕಾಮತ್ ಅವರಿಗೆ ಹೃದಯ ತುಂಬಿ ನಮಸ್ಕರಿಸೋಣ. ಜೀವ ಕೂಡ ಲೆಕ್ಕಿಸದೆ ಇನ್ನೊಂದು ಜೀವ ಉಳಿಸ್ಲಿಕ್ಕೆ ಹೋಗಿ ತನ್ನ ಜೀವವನ್ನೇ ಕಳೆದುಕೊಂಡ ಉಪನ್ಯಾಸಕಿಯ ಕತೆ ಇದು. ಇಂದಿನ ಕಾಲದಲ್ಲಿ ಕೇಳಿದರೆ ರಕ್ತ ಕೊಡೋದೇ ಕಷ್ಟ. ನಾವೆಲ್ಲರೂ ಕೂಡ ಯಾವುದಾದ್ರೂ ದಾನದಲ್ಲಿ ಶ್ರೇಷ್ಠವಾದಂಥ ದಾನಗಳನ್ನು ಮಾಡಿದ್ರೆ ಅದು ನಮ್ಮ ಈ ಜನ್ಮಕ್ಕೆ ಅಥವಾ ಮುಂದಿನ ಜನ್ಮಕ್ಕೆ ಕರ್ಮ ಫಲಾಫಲಗಳಾಗಿ ಬದಲಾಗಿ ಬಿಡುತ್ತಂತೆ. ಈ ಮಹಿಳೆ ತನ್ನ ಅತ್ತೆಯನ್ನು ಉಳಿಸ್ಲಿಕ್ಕೆ ತನ್ನ ದೇಹದ ಬಹುಮುಖ್ಯ ಅಂಗವಾದಂಥ ಲಿವರನ್ನು ದಾನ ಮಾಡಿಬಿಟ್ಟಿದ್ದಾರೆ. ಆದರೆ ಈ ತ್ಯಾಗವೇ ಅವರ ಜೀವಕ್ಕೆ ಕುತ್ತು ತಂದು ಬಿಟ್ಟಿದೆ. ಅವರ ಅಮೂಲ್ಯ ಪ್ರಾಣವೇ ಇದರಿಂದ ಹಾರಿ ಹೋಗಿಬಿಟ್ಟಿದೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಂಥ ಮಗು ಕೂಡ ಈಗ ಅನಾಥವಾಗಿದೆ. ಜೊತೆಗೆ ಪ್ರೀತಿಯ ಪತಿ ಕೂಡ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಕುಟುಂಬದವರು ಪ್ರೀತಿಯ ಮಗಳನ್ನು ಕಳೆದುಕೊಂಡು ನೋವಿನಲ್ಲಿದ್ದಾರೆ. ಸ್ನೇಹಿತರೆ, ಅರ್ಚನಾ ಕಾಮತ್ ಯಾರು, ಏನಾಯಿತು ಅನ್ನೋ ವಿಷಯವಾಗಿಯೂ ಕೂಡ ಹೇಳಿಬಿಡ್ತೀನಿ. ಅರ್ಚನಾ ಕಾಮತ್ ಕುಂದಾಪುರದ ಕೋಟೇಶ್ವರದ ನಿವಾಸಿ. ವಯಸ್ಸು 34 ವರ್ಷ. ಸಾವಿರಾರು ಮಕ್ಕಳಿಗೆ ಶಿಕ್ಷಣ ನೀಡೋ ಉಪನ್ಯಾಸಕಿಯೂ ಕೂಡ. ಮಂಗಳೂರಿನ ಕಾಲೇಜೊಂದರಲ್ಲಿ ಲೆಕ್ಚರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದರು. ಅಪಾರ ಅಭಿಮಾನಿ ಜೊತೆಗೆ ಶಿಷ್ಯ ವೃಂದವನ್ನು ಕೂಡ ಹೊಂದಿದ್ದರು. ಅವರ ಪತಿ ಚೇತನ್ ಕಾಮತ್ ಮಂಗಳೂರಿನ ಕರಂಗಲ್ಪಾಡಿ ಅವರು ಪ್ರಸಿದ್ಧ ಲೆಕ್ಕ ಪರಿಶೋಧಕರು ಕೂಡ ಅವ್ರ ಕೆಲಸ ನಿರ್ವಹಿಸ್ತಾ ಇದ್ದಿದ್ದು. ಆದರೆ ಈ ಘಟನೆ ಹೇಗಾಯಿತು ಅನ್ನೋದ್ರ ಕುರಿತಾಗಿಯೂ ನಾವು ಗಮನ ಹರಿಸಬೇಕು. ಈ ಲೆಕ್ಕ ಪರಿಶೋಧಕ ಅಂದರೆ ಈ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದಂಥ ಚೇತನ್ ಕಾಮತ್ ಅವರ ತಂದೆ CA ಸತೀಶ್ ಕಾಮತ್ ಅವರ ಸಹೋದರನ ಪತ್ನಿಗೆ ಲಿವರ್ ಸಮಸ್ಯೆ ಇದ್ದಿದ್ದರಿಂದ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಲಿವರ್ ಕಸಿ ಮಾಡಲಿಕ್ಕೆ ನಿರ್ಧಾರ ಮಾಡ್ತಾರೆ. ಹಲವರಿಗೆ ಲಿವರ್ ನೀಡಲಿಕ್ಕೂ ಕೂಡ ಹಲವರು ಮುಂದಾಗ್ತಾರೆ. ಆದರೂ ಕೂಡ ಅದು ಮ್ಯಾಚ್ ಆಗೋದಿಲ್ಲ. ಆಗ ಡಿಸೈಡ್ ಮಾಡಿದ್ದೆ ಆ ಸಂದರ್ಭದಲ್ಲಿ ಈ ಅರ್ಚನಾ ಅವರು ನಾನು ಲಿವರ್ನ ದಾನ ಮಾಡ್ತೀನಿ ಅಂತ ಮುಂದಾಗ್ತಾರೆ. ಆಗ ವೈದ್ಯರು ಲಿವರ್ ಮ್ಯಾಚ್ ಮಾಡಲಿಕ್ಕೂ ಕೂಡ ಮುಂದಾಗ್ತಾರೆ, ಟೆಸ್ಟ್ ಕೂಡ ಮಾಡ್ತಾರೆ. ಅದಾದ ನಂತರ ವೈದ್ಯರ ಸಲಹೆಯಂತೆ ಇದೇ ಅರ್ಚನಾ ಕಾಮತ್ ತನ್ನ ಫ್ಯಾಮಿಲಿಯವ್ರನ್ನೆಲ್ಲರೂ ಕೂಡ ಒಪ್ಪಿಸಿ ಲಿವರ್ ದಾನಕ್ಕೂ ಕೂಡ ನಿರ್ಧಾರ ಮಾಡಿಬಿಡ್ತಾರೆ. ಅದಾದ ನಂತರ ಪ್ರೊಸೀಜರ್ಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲವನ್ನು ಕೂಡ ವೈದ್ಯರು ಕಂಪ್ಲೀಟ್ ಮಾಡಿ ನಿಗದಿತ ಪ್ರಕ್ರಿಯೆಗಳನ್ನೆಲ್ಲ ಮುಗಿಸಿದ ನಂತರ ಲಿವರ್ ಕಸಿಯನ್ನು ಮಾಡಲಾಗಿತ್ತು. ಅದರ ನಂತರ ಏನಾಯಿತು ಅಂತ, ಇದೇ ಅವರಿಗೆ ಅವರ ಜೀವವನ್ನೇ ಕಳೆದುಕೊಳ್ಳಿಕ್ಕೂ ಕೂಡ ಕಾರಣವಾಗಿಬಿಡುತ್ತಲ್ಲ ಅನ್ನೋ ಒಂದು ಘಟನೆಯನ್ನು ನೆನಪು ಮಾಡಿಕೊಂಡ ತುಂಬ ದುಃಖವಾಗಿಬಿಡುತ್ತೆ. ಏಕಕಾಲದಲ್ಲಿ ಇವರ ಅತ್ತೆಯಾಗಿದ್ದಂತಹ ಅವ್ರನ್ನೂ ಕೂಡ ಜೊತೆಗೆ ಇಬ್ಬರನ್ನೂ ಕೂಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಏಕಕಾಲದಲ್ಲೇ ಕಸಿಯನ್ನು ಮಾಡಲಾಗಿರುತ್ತೆ. ಚಿಕಿತ್ಸೆ ನಂತರವೂ ಕೂಡ ತುಂಬ ಲವಲವಿಕೆಯಿಂದ ಇದ್ದರು, ಆರೋಗ್ಯವಾಗಿದ್ದರು, ಎಲ್ಲರ ಜೊತೆ ಪ್ರೀತಿಯಿಂದ ಮಾತನಾಡಿದ್ರು, ಮಗುವಿನ ಮುಖವನ್ನು ಕೂಡ ನೋಡಿದ್ರು, ಗಂಡನೊಂದಿಗೆ ಭಾಳಷ್ಟು ಅಕ್ಕರೆಯಿಂದ ಪ್ರೀತಿಯಿಂದ ತುಂಬ ಆರೋಗ್ಯವಾಗಿ ಇರ್ತಕ್ಕಂಥ ಫೇಸ್ನಿಂದಲೇ ಮಾತನಾಡಿಸಿದ್ರು. ಆದರೆ 3 ದಿನಗಳ ಬಳಿಕ, ಅಂದರೆ ಯಾವಾಗ ಈ ಚಿಕಿತ್ಸೆ ಆಯಿತು, ಕಸಿ ಆಯಿತಲ್ಲ, ಇದಾದ ನಂತರ ಆಸ್ಪತ್ರೆಯಿಂದ 3 ದಿನಗಳ ಬಳಿಕ ಡಿಸ್ಚಾರ್ಜ್ ಕೂಡ ಮಾಡಲಾಗಿತ್ತಂತೆ. ಮಂಗಳೂರಿನ ನಿವಾಸಕ್ಕೆ ಬಂದುಬಿಟ್ಟಿದ್ರು ಆ ಡಿಸ್ಚಾರ್ಜ್ ನಂತರ. ಆದರೆ ದಿಢೀರ್ ಅವರ ಆರೋಗ್ಯದಲ್ಲಿ ವ್ಯತ್ಯಯವಾಗಿಬಿಟ್ಟಿದೆ, ದಿಢೀರ್ ಆರೋಗ್ಯದಲ್ಲಿ ಏರುಪೇರಾಗಿಬಿಟ್ಟಿದೆ. ತಕ್ಷಣಕ್ಕೆ ಅವ್ರನ್ನ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆದರೆ ಬೆಂಗಳೂರು ತಲುಪುವಷ್ಟರಲ್ಲಿ ಅರ್ಚನಾ ದೇಹದಲ್ಲಿ ಬಹು ಅಂಗಾಂಗ ವೈಫಲ್ಯ ಉಂಟಾಗಿ ಬಿಡ್ತಂತೆ. ಅದಾದ ನಂತರ ಭಾನುವಾರ ಅಂದರೆ ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ತಮ್ಮವ್ರನ್ನೆಲ್ಲರನ್ನೂ ಕೂಡ ಅಗಲಿಬಿಟ್ಟಿದ್ದಾರೆ. ಈಗಾಗಲೇ ಮೃತದೇಹವನ್ನು ಕರಂಗಲ್ಪಾಡಿಯ ನಿವಾಸಕ್ಕೆ ತಂದು ಅಂತಿಮ ವಿಧಿವಿಧಾನಗಳನ್ನು ಕೂಡ ಮುಗಿಸಿ ಅದಾದ ನಂತರ ಕುಂದಾಪುರದ ಕೋಟೇಶ್ವರದಲ್ಲಿ ಅಂತ್ಯಕ್ರಿಯೆಯು ಕೂಡ ನೆರವೇರಿಸಿದ್ದಾರೆ. ಅವರ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅವರ ಕುಟುಂಬದ ಏನೆಲ್ಲ ವಿಧಿವಿಧಾನಗಳಿರುತ್ತೋ ಅದಾದ ನಂತರ. ಆದರೆ ಸದಾ ಸಮಾಜಮುಖಿ ಚಿಂತನೆಯೊಂದಿಗೆ ಹೆಸರುವಾಸಿಯಾಗಿದ್ದರು. ಅವರ ಪಾಠಗಳಲ್ಲಿ ಜೊತೆಗೆ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಯಾವಾಗಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಂಥವ್ರು, ಒಳ್ಳೆಯ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡಿದ್ದಂಥವ್ರು. ವಿದ್ಯಾರ್ಥಿಗಳು ಕೂಡ ತುಂಬ ಶೋಕ ಸಾಗರದಲ್ಲಿ ಮುಳುಗಿದ್ರು. ಅವರ ಅಕಾಲಿಕ ನಿಧನ ಇದೆಯಲ್ಲ, ಇಡೀ ಸಮಾಜವನ್ನು ಶೋಕ ಸಾಗರದಲ್ಲಿ ಮುಳುಗಿಸಿಬಿಟ್ಟಿದೆ. ಅವರ ಸಂಬಂಧಿಕರು, ಆತ್ಮೀಯರು ಎಲ್ಲರೂ ಕೂಡ ಈ ಆಘಾತಕಾರಿಯಾದಂಥ ಸುದ್ದಿಯನ್ನು ತಿಳಿದು ಕಂಬನಿಯನ್ನು ಮೆಳೆದು ಬಿಟ್ಟಿದ್ದಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಸುದ್ದಿ ವೈರಲ್ ಆಗ್ತಾ ಇದ್ದಂತೆ ಈ ತ್ಯಾಗಮಯಿ, ನಮಗೆಲ್ಲ ಈ ಕರ್ಣ ಸಿನಿಮಾದ ಹಾಡು ನೆನಪಾಗುತ್ತೆ. ಆ ಕರ್ಣನಂತೆ ನೀ ದಾನಿಯಾದೆ ಅನ್ನೋ ಒಂದು ಸಾಲುಗಳು. ಮನುಷ್ಯ ಬದುಕಬೇಕಾಗಿರೋದೇ ಆ ರೀತಿಯಾಗಿ ತಮ್ಮ ಜೀವನವನ್ನು ಇನ್ನೊಬ್ಬರಿಗೋಸ್ಕರ ಮುಡಿಪಾಗಿಡಬೇಕು ಅಥವಾ ಏನಾದರೂ ಒಂದು
ಸಾಧನೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬದುಕ್ತಕ್ಕಂಥ ವ್ಯಕ್ತಿಗಳು ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನಿಜಕ್ಕೂ ನೋಡಿ, ಇಲ್ಲಿ ಅರ್ಚನಾ ಕಾಮತ್ ಅವರಿಗೆ 4 ವರ್ಷದ ಪುಟ್ಟ ಮಗು ಇದೆ, ಅದು ಕೂಡ ಈಗ ಅನಾಥವಾಗಿಬಿಟ್ಟಿದೆ. ಆ ವಿಷಯ ತಿಳಿತಾ ಇದ್ದಂತೆ, ಈ ಸುದ್ದಿ ವೈರಲ್ ಆಗ್ತಾ ಇದ್ದಂತೆ ಅನೇಕ ತಾಯಂದರು ಕೂಡ ಮಮ್ಮಲ ಮರುಗ್ತಾ ಇದ್ದಾರೆ, ಈ ರೀತಿಯಾಗಿ ಆಗಬಾರ್ದಿತ್ತು ಅಂತ. ಇನ್ನೊಂದು ಜೀವವನ್ನು ಉಳಿಸ್ಲಿಕ್ಕೋಸ್ಕರ ತನ್ನ ಜೀವವನ್ನೇ ಪಣಕ್ಕಿಡೋದಿದೆಯಲ್ಲ, ಅದು ಕೆಲವು ಮಂದಿಗೆ ಮಾತ್ರ ಈ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗೋದು. ಸ್ನೇಹಿತರೆ, ನಿಮಗೆ ಇನ್ನೊಂದು ಗೊತ್ತಿರಲಿ, ಲಿವರ್ ಅನ್ನೋದು ದೇಹದ ಒಂದು ವಿಶೇಷ ಅಂಗ ಕೂಡ ಹೌದು. ಅದು ನಿಮಗೆಲ್ಲರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ಇದೆ ಅಂತ ಅಂದ್ಕೊಳ್ತೀನಿ. ಅದು ಇನ್ನೊಂದು ಲಿವರ್ ಏನು ಕ್ಯಾರೆಕ್ಟರಿಸ್ಟಿಕ್ಸ್ನ ಪ್ಲೇ ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿ, ಅದನ್ನು ಅರ್ಧ ಭಾಗ ಕತ್ತರಿಸಿದ್ರೂ ಕೂಡ ಅದನ್ನು ನಾವು ಬೇರೆಯವರಿಗೆ ದಾನ ಮಾಡಬಹುದಂತೆ. ಜೊತೆಗೆ ಇದು ಮತ್ತೆ 6 ವಾರದೊಳಗೆ ಮತ್ತೆ ಆ ಲಿವರ್ ಅಂದರೆ ಯಕೃತ್ತು, ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ದೇಹದ ಯಕೃತ್ತು ಮತ್ತೆ ಬೆಳವಣಿಗೆ ಕೂಡ ಆಗಬಲ್ಲದು. ಹಾಗಾಗಿ ಈ ವೈದ್ಯಕೀಯ ಲೋಕದಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಇದೆಯಲ್ಲ, ಇದನ್ನು ಕಸಿ ಮಾಡೋದಿದೆಯಲ್ಲ, ಅದೊಂದು ವಿಭಿನ್ನವಾಗಿ ನಿಲ್ಲುತ್ತೆ ಈ ರೀತಿಯಾಗಿ ಕಸಿ ಮಾಡೋ ವಿಶೇಷವಾದಂಥ ವಿಧಾನ. ಹಾಗಾಗಿಯೇ ಈ ಅರ್ಚನಾ ಕಾಮತ್ ಅವರು ಕೂಡ ಅದೇ ಧೈರ್ಯದ ಮೇಲೆ ಈ ರೀತಿಯಾಗಿ ಒಂದು ನಿರ್ಧಾರಕ್ಕೂ ಕೂಡ ಬರ್ತಾರೆ, ಈ ರೀತಿಯಾದಂಥ ಒಂದು ತ್ಯಾಗಕ್ಕೂ ಕೂಡ ಮುಂದಾಗ್ತಾರೆ. ಆದರೆ ವಿಧಿ ಆಟವೇ ಬೇರೆ ಆಗಿತ್ತು. ಆ ಭಗವಂತ ಇಂತಹ ವಿಷಯಗಳಲ್ಲಿ ಕುರುರಿ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಇನ್ನೊಬ್ಬರ ಜೀವ ಉಳಿಸ್ಲಿಕ್ಕೂ ಕೂಡ ತನ್ನ ಜೀವವನ್ನು ಪಣಕ್ಕಿಟ್ಟು ತಾನು ಕೂಡ ಏನಾದರೂ ತ್ಯಾಗ ಮಾಡಬೇಕು ಅಂತ ಮುಂದಾಗ್ತಕ್ಕಂಥ ವ್ಯಕ್ತಿಗಳ ಪ್ರಾಣವನ್ನೇ ಕಸಿದುಕೊಂಡು ಬಿಡ್ತಾನಲ್ಲ, ಆಗ ತುಂಬ ದುಃಖ ಆಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇದೇ ಮಂಗಳೂರಿನ ಶಾಸಕರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಅವರು ಟ್ವೀಟ್ ಮಾಡ್ತಾ ಬರ್ಕೊಂಡ್ಬಿಟ್ಟಿದ್ದಾರೆ. ಪರೋಪಕಾರಂ ಇದಂ ಶರೀರಂ ಅನ್ನುವಂತೆ ಒಂದು ಶ್ಲೋಕವನ್ನು ಕೂಡ ಅವ್ರು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಪರೋಪಕಾರಾರ್ಥಂ ಇದಂ ಶರೀರಂ ಅಂದರೆ ನಾವು ಈ ಹೆಣ್ಣು ಮಗಳ ಧೈರ್ಯ ಇದೆಯಲ್ಲ, ಈ ರೀತಿಯಾಗಿ ದಾನ ಮಾಡಬೇಕು ಅನ್ನೋದು, ಇಂತಹ ಧೈರ್ಯವೇ ಅವ್ರ ಕುಟುಂಬಕ್ಕೆ ಒಂದಿಷ್ಟು ಪ್ರಾರ್ಥನೆ ಮತ್ತು ಶಕ್ತಿಯಾಗಿ ನಿಲ್ಲಿ, ಆ ಶಕ್ತಿಯಾಗಿ ಬದಲಾಗಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಅದರಲ್ಲೂ ಕೂಡ ನಾವು ಹೆಚ್ಚಿನದಾಗಿ ಪ್ರಾರ್ಥನೆ ಮಾಡಬೇಕಾಗಿರೋದು ವಿಶೇಷವಾಗಿ ಆ ಪುಟ್ಟ ಮಗು ಈಗ ಅನಾಥವಾಗಿರೋದು. ಇಂತಹ ಧೈರ್ಯ, ಇಂತಹ ಒಂದು ಶಕ್ತಿ, ಜೊತೆಗೆ ಈ ರೀತಿಯಾಗಿ ಇನ್ನೊಬ್ಬರಿಗೆ ನಾನು ಏನಾದರೂ ನನ್ನ ದೇಹದ ಅಂಗವನ್ನು ಕೂಡ ತ್ಯಾಗ ಮಾಡಬಲ್ಲೆ ಅಂತ ನಿಂತಾಗ ಆ ಪುಟ್ಟ ಮಗು ಆ ತಾಯಿಯನ್ನು ನಾನು ಹೊಂದಿದ್ದೀನಿ ಅನ್ನೋದನ್ನು ಸ್ಫೂರ್ತಿಯಾಗಿ ಪಡೆದಾದರೂ ಅದನ್ನು ತಿಳಿದುಕೊಂಡು ಮುಂದೆ ಬೆಳೀಲಿ ಅಂತ ನಾವೆಲ್ಲರೂ ಕೂಡ ಆಶಿಸಬೇಕಾಗತ್ತೆ. ಸ್ನೇಹಿತರೆ, ಈ ತಾಯಿ ಸ್ವರೂಪಿ ಮಹಿಳೆಯ ತ್ಯಾಗ ಮತ್ತು ಇಚ್ಛೆ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿ ಕೊನೆಯವರೆಗೂ ಕೂಡ ನೆನಪಿನಲ್ಲಿ ಉಳಿಯಬೇಕು. ಬಹುಶಃ ನಮ್ಮ ಈ ಒಂದು ಜೀವನವೇ ತುಂಬ ಇನ್ಸ್ಟೆಂಟ್ ಲೈಫ್ ಸ್ಟೈಲ್, ನಮ್ಮದು ತುಂಬ ಚಿಕ್ಕ ಜೀವನ, ತುಂಬ ಪುಟ್ಟ ಜೀವನ. ಎಲ್ಲರದು ಕೂಡ ಬಹಳಷ್ಟು ಆಯಸ್ಸನ್ನು ನಾವಿಲ್ಲಿ ಹೊತ್ತುಕೊಂಡು ಬಂದಿಲ್ಲ. ಆದರೆ ಇದ್ದಂತಹ ದಿನಗಳಲ್ಲಿ ಈ ರೀತಿಯಾದಂಥ ಒಂದು ಸಾರ್ಥಕ ಕೆಲಸಗಳನ್ನು ಮಾಡಿದಾಗ ಆ ನೆನಪುಗಳು ನಮ್ಮನ್ನು ಮುಂದಿನ ಹಂತಕ್ಕೂ ಕೂಡ ತೆಗೆದುಕೊಂಡು ಹೋಗಿಬಿಡುತ್ತೆ. ಅದಕ್ಕೆ ನಾನು ಪದೇ ಹೇಳ್ತಾ ಇರೋದು ಅದೇ ಮಾತನ್ನು, ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನೋ ಮಾತುಗಳ ಮುಖಾಂತರ ನಾವು ಕೂಡ ಅದೇ ರೀತಿಯಾಗಿ ಬದುಕಬೇಕು. ಇನ್ನೊಬ್ಬರಿಗಾಗೋಸ್ಕರ ತ್ಯಾಗವನ್ನು ಮಾಡಬೇಕು. ಜೊತೆಗೆ ಇನ್ನೊಬ್ಬರಿಗೋಸ್ಕರ ಏನಾದರೂ ಒಂದು ಪುಟ್ಟ ಸಹಾಯಗಳನ್ನು, ಸೇವೆಗಳನ್ನು ನಿಸ್ವಾರ್ಥ ಮನೋಭಾವದಿಂದ ಮಾಡ್ತಾ ಇರಬೇಕು ಅನ್ನೋದಷ್ಟೇ ನನ್ನ ಸಲಹೆ ಕೂಡ. ಇದೇ ರೀತಿಯಾದಂಥ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದಗಳು.